ಹಾಯ್ ಫ್ರೆಂಡ್ಸ್, ಸಿನಿಮಾಗಳಲ್ಲಿ ವಿಲನ್ ಅಂತ ಬಂದ್ರೆ ನಮ್ಮ ಕಣ್ಣ ಮುಂದೆ ಬರೋದು ನಟರು ಮಾತ್ರ. ಆದರೆ ಬಹುತೇಕ ನಟಿಯರು ಕೂಡ ಖಳನಾಯಕಿಯರಾಗಿ ಮಿಂಚಿದ್ದಾರೆ. ಅಂತಹ ಫೇಮಸ್ ಖಳನಾಯಕಿಯರು ಯಾರು ಗೊತ್ತಾ? ಅವರಲ್ಲಿ ಯಾರೆಲ್ಲ ಮರೆಯಾಗಿದ್ದಾರೆ, ಇಂದಿಗೂ ಇರೋದು ಯಾರು ಮತ್ತು ಹೇಗಿದ್ದಾರೆ, ಇವರ ಗಂಡ ಮಕ್ಕಳು ಯಾರು, ಏನ್ ಮಾಡ್ತಿದ್ದಾರೆ, ಇಂದಿಗೂ ನಟಿಸುತ್ತಿರುವ ಲೇಡಿ ಕೇಡಿಗಳು ಯಾರ್ಯಾರು ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಸರೋಜಮ್ಮ ಅಲಿಯಾಸ್ ಮಾರಿಮುತ್ತು, ಇವರ ಹೆಸರು ಕೇಳ್ತಿದ್ದಾಗೆ ಉಪೇಂದ್ರ ಸಿನಿಮಾ ಕಣ್ಣ ಮುಂದೆ ಬರುತ್ತೆ. ಉಪೇಂದ್ರ ಸಿನಿಮಾದಲ್ಲಿ ಮಾರಿಮುತ್ತು ಎಂಬ ನೆಗೆಟಿವ್ ರೋಲ್ ಮಾಡಿದ್ದ ಸರೋಜಮ್ಮ ಅದೇ ಹೆಸರಲ್ಲಿ ಫುಲ್ ಫೇಮಸ್ ಆಗ್ಬಿಟ್ರು. ನಂತರ ಸುಮಾರು 15 ಸಿನಿಮಾಗಳಲ್ಲಿ ನಟಿಸಿದ ಮಾರಿಮುತ್ತು ತಮ್ಮ 60ನೇ ವಯಸ್ಸಿಗೆ 2016ರಲ್ಲಿ ಹೃದಯಾಘಾತದಿಂದ ವಿಧಿವಶರಾದ್ರು. ಇನ್ನು ಇವರ ಮೊಮ್ಮಗಳು ಜಯಶ್ರೀ ಸಿನಿಮಾ ಸೀರಿಯಲ್ಗಳಲ್ಲಿ ನಟಿಸುತ್ತಿದ್ದಾರೆ. ಜೊತೆಗೆ ಮಹಿಳೆಯರಿಗೆ ಸಂಬಂಧಿಸಿದ ದಿ ಗ್ಲಾಮ್ ರೂಮ್ ಹೆಸರಿನ ಸಂಸ್ಥೆ ನಡೆಸುತ್ತಿದ್ದಾರೆ. MN ಲಕ್ಷ್ಮೀದೇವಿ, ಡಾಕ್ಟರ್ ರಾಜ್ಕುಮಾರ್ ಕಾಲದ ನಟಿ MN ಲಕ್ಷ್ಮೀದೇವಿ. ಸುಮಾರು 600ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವ ಇವರು ಖಳನಾಯಕಿಯ ಪಾತ್ರದಲ್ಲಿ ಸೈ ಎನಿಸಿಕೊಂಡ್ರು. ಇದರ ಜೊತೆಗೆ ಕಾಮಿಡಿ ಪಾತ್ರಗಳಲ್ಲೂ ಗಮನ ಸೆಳೆದ್ರು. ಸದ್ಯ 90 ವರ್ಷ ವಯಸ್ಸಾಗಿದ್ರು ಸಿನಿಮಾಗಳಲ್ಲಿ ನಟಿಸುತ್ತಿದ್ದಾರೆ. ಇವರ ಕುಟುಂಬದ ಬಗ್ಗೆ ಮಾಹಿತಿ ಇಲ್ಲ, ಆದ್ರೆ ಇವರ ಮೊಮ್ಮಗಳು ಕೂಡ ಸೀರಿಯಲ್ಗಳಲ್ಲಿ ನಟಿಸುತ್ತಿದ್ದಾರೆ. ಹೇಮಾ ಚೌಧರಿ, 70-80ರ ದಶಕಗಳಿಂದಲೂ ಚಿತ್ರರಂಗದಲ್ಲಿರುವ ಹೇಮಾ ಚೌಧರಿ ಕೇಡಿ ಪಾತ್ರದಲ್ಲಿ ಹೆಚ್ಚಾಗಿ ಗುರುತಿಸಿಕೊಂಡ್ರು. ಕನ್ನಡ, ತೆಲುಗು, ತಮಿಳು, ಮಲಯಾಳಂ ಸೇರಿದಂತೆ 150ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಮಿಂಚಿರುವ ಇವರು ರಾಜ್ಕುಮಾರ್, ವಿಷ್ಣುವರ್ಧನ್, ಪ್ರಭಾಕರ್, ಅಂಬರೀಶ್, ಶಂಕರ್ನಾಗ್, NTR ಜೊತೆಯಲ್ಲಿ ನಟಿಸಿದ್ದಾರೆ. ಸದ್ಯ ಇವರಿಗೆ 69 ವರ್ಷ ವಯಸ್ಸಾಗಿದ್ದು ಇತ್ತೀಚೆಗೆ ಬ್ರೈನ್ ಹ್ಯಾಮರೇಜ್ ಸಮಸ್ಯೆಯಿಂದ ಬಳಲಿದ್ರು. ಸದ್ಯ ಸರ್ಜರಿ ಆಗಿದ್ದು ಆರೋಗ್ಯವಾಗಿದ್ದಾರೆ. ಮದುವೆ ಆಗಿ ಸ್ವಲ್ಪ ದಿನಕ್ಕೆ ಹೇಮಾ ಚೌಧರಿಯನ್ನು ಬಿಟ್ಟು ಹೋದ ಇವರ ಗಂಡ ಯಾರು, ಎಲ್ಲಿದ್ದಾರೆಂಬ ಮಾಹಿತಿ ಇಲ್ಲ. ಆದ್ರೆ ಇವರಿಗೆ ಓರ್ವ ಮಗ ಇದ್ದು ಐರ್ಲೆಂಡ್ನಲ್ಲಿ ನೆಲೆಸಿದ್ದಾರೆ. ಸತ್ಯಭಾಮ, ಕಾಶಿನಾಥ್ ಸಿನಿಮಾಗಳಲ್ಲಿ ಹೆಚ್ಚು ಕಾಣಿಸಿಕೊಂಡವರು ನಟಿ ಸತ್ಯಭಾಮ. 200ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವ ಇವರು ವಿಲನ್ ಪಾತ್ರದ ಮೂಲಕ ತಮ್ಮದೇ ಛಾಪು ಮೂಡಿಸಿದ್ದಾರೆ. ಇವರಿಗೆ ಓರ್ವ ಮಗ ಇದ್ದು ಸದ್ಯ ಸಿನಿರಂಗದಿಂದ ದೂರ ಉಳಿದಿದ್ದಾರೆ. ಮೊಮ್ಮಕ್ಕಳ ಜೊತೆ ಕಾಲ ಕಳೆಯುತ್ತಿದ್ದಾರೆ. ಶೋಭಾ ರಾಘವೇಂದ್ರ, ಇವರಂತೂ ವಿಲನ್ ಪಾತ್ರಗಳಿಗೆ ಹೇಳಿ ಮಾಡಿಸಿದ ನಟಿ. 40ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವ ಇವರು ನೆಗೆಟಿವ್ ರೋಲ್ನಲ್ಲೇ ಹೆಚ್ಚು ಗುರುತಿಸಿಕೊಂಡ್ರು. ಅದರಲ್ಲೂ ಗಯ್ಯಾಳಿ ಅತ್ತೆ ಪಾತ್ರ ಮಾಡಿ ಪ್ರೇಕ್ಷಕರಿಂದ ಹೊಡೆತ ಕೂಡ ತಿಂದಿದ್ದಾರೆ. ಸದ್ಯ ಇವರಿಗೆ 68 ವರ್ಷ ವಯಸ್ಸಾಗಿದ್ದು ಈಗಲೂ ನಟಿಸುತ್ತಿದ್ದಾರೆ. ಇನ್ನು ಇವರಿಗೆ 2 ಹೆಣ್ಣು, ಓರ್ವ ಮಗ ಸೇರಿ 3 ಮಕ್ಕಳಿದ್ದು ಗಂಡನ ಜೊತೆ ವಾಸವಿದ್ದಾರೆ. ಉಮಾಶ್ರೀ, 325ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿರುವ ಉಮಾಶ್ರೀ ಕಾಮಿಡಿ ಜೊತೆಗೆ ಕೇಡಿ ಪಾತ್ರ ಮಾಡೋದ್ರಲ್ಲೂ ಎತ್ತಿದ ಕೈ. ಈಗಲೂ ಸಿನಿಮಾ ಸೀರಿಯಲ್ಗಳಲ್ಲಿ ಆಕ್ಟಿವ್ ಇರುವ ಉಮಾಶ್ರೀಗೆ 67 ವರ್ಷ ವಯಸ್ಸಾಗಿದೆ. ಇನ್ನು ಉಮಾಶ್ರೀಗೆ 2 ಮಕ್ಕಳಿದ್ದು ಗಂಡನಿಂದ ದೂರ ಇದ್ದಾರೆ. ಆಶಾಲತಾ, 90ರ ದಶಕದಲ್ಲಿ ಖಳನಾಯಕಿಯಾಗಿ ಪ್ರಸಿದ್ಧಿ ಪಡೆದವರು ನಟಿ ಆಶಾಲತಾ. 200ಕ್ಕೂ ಹೆಚ್ಚು ಸಿನಿಮಾಗಳು, 20ಕ್ಕೂ ಹೆಚ್ಚು ಸೀರಿಯಲ್ಗಳಲ್ಲಿ ನಟಿಸಿರುವ ಇವರಿಗೆ ಈಗ 58 ವರ್ಷ ವಯಸ್ಸಾಗಿದೆ. ಇನ್ನು ಇವರ ಗಂಡ ಕೂಡ ಕಲಾವಿದರಾಗಿದ್ದು ಚೇತನಾ ಅನ್ನೋ ಓರ್ವ ಮಗಳಿದ್ದಾರೆ. ಇವರು ಕೂಡ ಸಹಾಯಕ ನಿರ್ದೇಶಕಿಯಾಗಿ ಸಿನಿರಂಗದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಪ್ರಮೀಳಾ ಜೋಶಾಯಿ, ಕೇಡಿ ಅತ್ತೆಯಾಗಿ ಪೋಷಕ ಪಾತ್ರಗಳಲ್ಲಿ ಮಿಂಚಿದ ಪ್ರಮೀಳಾ ಜೋಶಾಯಿ 100ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದ್ದಾರೆ. ಇವರ ಪತಿ ಹಿರಿಯ ನಟ ಸುಂದರ್ ರಾಜ್, ಮಗಳು ನಟಿ ಮೇಘನಾ ರಾಜ್. ಇನ್ನು ಇವರ ಅಳಿಯ ನಟ ಚಿರು ಸರ್ಜಾ 2020ರಲ್ಲಿ ಮೃತಪಟ್ರು. ಸದ್ಯ ಪ್ರಮೀಳಾ ಜೋಶಾಯಿಗೆ 70 ವರ್ಷ ವಯಸ್ಸಾಗಿದ್ದು ಸಿನಿಮಾಗಳನ್ನ ಮಾಡ್ತಿಲ್ಲ. ರಮ್ಯಾ ಕೃಷ್ಣನ್, ಬಹುಭಾಷೆಯ ಹಲವು ಸಿನಿಮಾಗಳಲ್ಲಿ ನಾಯಕಿಯಾಗಿರುವ ರಮ್ಯಾ ಕೃಷ್ಣನ್ ವಿಲನ್ ಪಾತ್ರಗಳಿಂದಲೂ ಹೆಚ್ಚು ಗುರುತಿಸಿಕೊಂಡಿದ್ದಾರೆ. 260ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಸದ್ಯ ಇವರಿಗೆ 55 ವರ್ಷ ವಯಸ್ಸಾಗಿದ್ದು ಈಗಲೂ ಸಿನಿರಂಗದಲ್ಲಿ ಸಕ್ರಿಯರಾಗಿದ್ದಾರೆ. ಇನ್ನು ಖ್ಯಾತ ಡೈರೆಕ್ಟರ್ ಕೃಷ್ಣ ವಂಶಿ ಅನ್ನೋರನ್ನ ಮದುವೆ ಆಗಿರುವ ರಮ್ಯಾ ಕೃಷ್ಣನ್ಗೆ ಓರ್ವ ಮಗ ಕೂಡ ಇದ್ದಾರೆ. ಅರುಣಾ ಇರಾನಿ,
ಬಾಲಿವುಡ್ ಸೇರಿದಂತೆ ದಕ್ಷಿಣ ಭಾರತದ ಹಲವು ಸಿನಿಮಾಗಳಲ್ಲಿ ನಟಿಸಿರುವ ಅರುಣಾ ಇರಾನಿ ಹೆಚ್ಚಾಗಿ ವಿಲನ್ ರೋಲ್ಗಳಲ್ಲೇ ಮಿಂಚಿದ್ರು. ಕನ್ನಡದ ಅಣ್ಣಯ್ಯ ಸಿನಿಮಾದಲ್ಲೂ ಕೇಡಿ ತಾಯಿ ಅತ್ತೆಯಾಗಿ ನಟಿಸಿದ್ರು. ಇನ್ನು ಅರುಣಾ ಇರಾನಿ ತಮ್ಮ 44ನೇ ವಯಸ್ಸಿನಲ್ಲಿ ವಿವಾಹಿತ ಕುಕು ಕೊಹ್ಲಿ ಅವರನ್ನ ಪ್ರೀತಿಸಿ ಮದುವೆ ಆದ್ರು. ವಿವಾಹಿತನೊಂದಿಗೆ ಮದುವೆಯಾದ ಬಳಿಕ ತಾನು ಆತನ ಸಂಸಾರ ಹಾಳು ಮಾಡಬಾರದೆಂಬ ಮನಸ್ಥಿತಿಗೆ ಬಂದು ಮಕ್ಕಳು ಮಾಡಿಕೊಳ್ಳದಿರಲು ನಿರ್ಧರಿಸಿದ್ರು. ಸದ್ಯ ಇವರಿಗೆ 78 ವರ್ಷ ವಯಸ್ಸಾಗಿದ್ದು ಇವತ್ತಿಗೂ ಸಿನಿಮಾಗಳಲ್ಲಿ ನಟಿಸುತ್ತಿದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಟರಷ್ಟೇ ಅಲ್ಲ ನಟಿಯರು ಕೂಡ ಕೇಡಿ ಪಾತ್ರಗಳನ್ನ ಮಾಡಿ ಸೈ ಎನಿಸಿಕೊಂಡಿದ್ದಾರೆ. ಹಾಗಾದ್ರೆ ಈ ಖಳನಾಯಕಿಯರಲ್ಲಿ ಯಾರು ನಿಮ್ಮ ಫೇವ್ರೆಟ್ ನಟಿ ಅನ್ನೋದನ್ನ ಕಾಮೆಂಟ್ ಮಾಡಿ ಹೇಳಿ. ಹಾಗೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.